ತಪ್ಪು ಮಾಡಿದ್ರೆ ನಾವೇ ಕಾರಣ ಮಾದಪ್ಪನಲ್ಲ. ನಾವು ಒಂದು 20-25 ವರ್ಷದಿಂದ ನಾವು ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈಗ ನಾವು ತಾಳ್ಬೆಟ್ಟದಿಂದ ಪಾದಯಾತ್ರೆನ ಶುರು ಮಾಡಿದ್ದೀವಿ. ಇಲ್ಲಿಂದ ಹೋದರೆ ಮೆಟ್ಲು ಸಿಗುತ್ತೆ, ಮೆಟ್ಲು ಮೇಲೆ ಹೋಗೋದು. ಇಲ್ಲಾಂದರೆ ರೋಡ್ ಮೇಲಿಂದ ಆದರೆ ಹಿಂಗಿಂದ ಹೋದರೆ ರೋಡ್ ಸಿಗುತ್ತೆ. ರೋಡಲ್ಲಿ ಹೋಗೋರು ರೋಡಲ್ಲಿ ಹೋಗ್ತಾರೆ, ಇಲ್ಲ ಅಂದವರು ಮೆಟ್ಲಲ್ಲಿ ಹೋಗ್ತಾರೆ. ಇವಾಗ ನಾವು ಮೆಟ್ಲಲ್ಲಿ ಹೋಗ್ತಾ ಇದ್ದೀವಿ. ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತ್ತು. ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಇವಾಗ ಮೊದಲನೇ ರೋಡ್ಗೆ ಬಂದಿದ್ದೀವಿ. ಆಯಿತು ಇನ್ನೂ ಈ ಥರದ್ದು ಎಷ್ಟೋ ಐತೆ ಪುನಃ. ಇವಾಗ ಮೊದಲನೇ ರೋಡ್ ರೀಚ್ ಆಗಿದ್ದೀವಿ. ಮುಂದಕ್ಕೆ ಬೇಜಾನ್ ಮೆಟ್ಲುಗಳೈತೆ, ಹತ್ಬೇಕು. ಬಿಸ್ಕೆಟ್ ಕೊಟ್ಟರು ಬಿಸ್ಕೆಟ್ ಇಸ್ಕೊಂಡು ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಹೋಯ್ತಾ ಇರೋದು. ಟ್ಯಾಂಕಿ ಡ್ರಮ್ಮು ಎಲ್ಲನೂ ಮಡಗವ್ರೆ. ನೀರು ಕುಡಿಬೇಕಂತವರು ಈ ತಾಳ್ಬೆಟ್ಟದಿಂದ ಮುಂದಕ್ಕೆ ಎಲ್ಲೂ ಬಾಟ್ಲು ಏನೂ ಕೊಡೋಲ್ಲ, ಪ್ಲಾಸ್ಟಿಕ್ ಜಾಸ್ತಿ ಹಾಕ್ತಾರೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ಥರ ಡ್ರಮ್ಗಳು ಮಡಗಿರ್ತಾರೆ. ಇಲ್ಲಿ ನೀರುಗಳು ಹಿಡ್ಕೊಂಡು ಕುಡಿಯೋಂಥವ್ರು ನೀರು ಕುಡಿಬೋದು. ಎರಡನೇ ಮೆಟ್ಲತ್ತಕ್ಕೆ ಹೋಯ್ತಾ ಇದ್ದೀವಿ. ಇವಾಗ ಎರಡನೇ ಮೆಟ್ಲು ಹತ್ತುತ್ತಾ ಇದ್ದೀವಿ. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಎಲ್ಲ ಕಡೆ ನೋಡ್ಬೋದು, ಸುಮ್ಮನೆ ಹಿಂಗೆ ತಿರುಗಿಸಿರೋ ಸಾಕು, ಬರೀ ಎಲ್ಲ ಕಡೆ ಬರೀ ಬೆಟ್ಟನೇ. 360 ವ್ಯೂವಲ್ಲೂ ಬರೀ ಬೆಟ್ಟನೇ ಕಾಣಿಸುತ್ತೆ. ಈ ತಾಣ ಎರಡನೇ ಮೆಟ್ಲು ಹೋಗ್ತಿದ್ವಿ. ಇಲ್ಲಿ ಕೂಡ ಕುಡಿಯೋ ನೀರು ಡ್ರಮ್ಮನ್ನು ಮಾಡವ್ರೆ. ಎಲ್ಲ ಕಡೆ ಪ್ರತಿ ಕಡೆನೂ ಕುಡಿಯೋಂಥ ನೀರು ವ್ಯವಸ್ಥೆ ಮಾಡವ್ರೆ. ಈ ಥರ ಯಾಕೆ ಬೀಸ್ತಾರೋದು ಅಂದರೆ, ಒಂದು ಸತಿ ಬಂದು ಹರಕೆ ಮಾಡ್ಕೊಂಡಿರ್ತಾರೆ ಏನಾರು ಆಗಬೇಕು ಅಂತ. ಅದಕ್ಕೋಸ್ಕರ ಬರೋ ಭಕ್ತಾದಿಗಳಿಗೆ ಈ ಥರ ಬೀಸಿ ಅವ್ರ ಹರಕೆನ ತೀರಿಸ್ಕೊತಾ ಇರ್ತಾರೆ. ನಾವು ಬಂದು ಮೂರನೇ ಮೆಟ್ಲು, ಮೂರನೇ ರೋಡ್ ಕ್ರಾಸ್ ಮಾಡ್ತಾಯಿದ್ದೀವಿ. ಈಗ ಇದೊಂದು ಸ್ವಲ್ಪ ಚಿಕ್ಕದೈತೆ, ಮೊದಲನೇದು ಎರಡನೇದಕ್ಕಿಂತ ಇದೊಂದು ಸ್ವಲ್ಪ ಚಿಕ್ಕದೈತೆ. ಒಂದು 30-35 ಮೆಟ್ಲು ಐತೆ ಅಷ್ಟೇ. ಇದು ಬಂದು ಹಿಡ್ಕೊನ ಸಿಕ್ಬಿಡ್ತು. 35 ಸ್ಟೆಪ್ ಇದೆ. ಅಲ್ಲಿಂದ ಬಂದರೆ ಇದು ಮೂರನೇದು. ಇದು ಚಿಕ್ಕದಾಗಿರೋದ್ರಿಂದ ಇಲ್ಲಿ ಯಾವುದೂ ನೀರು ಏನು ಮಡಗಲಿಲ್ಲ. ಇದ್ರ ಮುಂದೆ ಮಡಗಿರ್ತಾರೆ. 4ನೇದು ಹತ್ಕೊಂಡು ಹೋಯ್ತಾ ಇದ್ದೀವಿ. ಈಗ ಮೆಟ್ಲತ್ತು ಥರ ಸುಸ್ತೇನಾರು ಆದರೆ ಮೆಟ್ಲಲ್ಲೇ ಸೈಡಲ್ಲಿ ಇದರ ಕುತ್ಕೋತಾ ಇರ್ತಾರೆ. ನಾವು ಅಲ್ಲೆಲ್ಲ ಕುತ್ಕೋಬೇಕು ಸುಸ್ತಾದಮೇಲೆ. ಅಷ್ಟೊಂದೇನು ಸುಸ್ತಾಗಲಿಲ್ಲ, ಅದಕ್ಕೋಸ್ಕರ ನಡ್ಕೊಂಡು ಹೋಯ್ತಾ ಇದ್ದೀವಿ. 4ನೇದು ಕಂಪ್ಲೀಟ್ ಮಾಡಿದ್ವಿ. 5ನೇದು ಸ್ವಲ್ಪ ಆಯಿತು ಅಷ್ಟೇ, ಜಾಸ್ತಿ ಏನಿಲ್ಲ. 5ನೇದು 4ನೇ ಸ್ವಲ್ಪ ಜಾಸ್ತಿ ಇತ್ತು. 5ನೇದು ಇಲ್ಲೇ ಐತೆ.
ಐದನೇ ಮೆಟ್ಲು ಹತ್ರನೂ ಒಬ್ಬರು ಭಕ್ತು ಎಲ್ಲ ಬರೋಂಥ ಭಕ್ತಾದಿಗಳಿಗೆ ನಿಂತ್ಕೊಂಡು ಗಾಳಿ ಬೀಸ್ತಾಯಿದ್ರು. ಸ್ವಲ್ಪ ಸುಸ್ತಾಗೋಗೈತೆ. ಒಂದು 5 ನಿಮಿಷ ಕೂತಿದ್ದು, ಅದಾದಮೇಲೆ ಈಗ ಪಾದಯಾತ್ರೆನ ಕಂಟಿನ್ಯೂ ಮಾಡ್ತೀವಿ. ನಾವು ಒಂದು ಬಾಕಿಯವರೆಲ್ಲ ಒಂದು 5 ಜನ, ಒಂದು 5, 6. ಹಾಂ, ನಾನು ಒಂದು 16 ಮಾಡಿದ್ವಿ. ನೀವು ಒಂದು 16 ವರ್ಷದಿಂದ ಬರ್ತಾಯಿದ್ದೀರಾ? ಹಾಂ, ನಾವು ಒಂದು 16 ವರ್ಷ. ಹಾಂ, ಟೋಟಲ್ ಎಷ್ಟು ಜನ ಬರ್ತಾಯಿದ್ದೀರಿ ನೀವು? ಒಂದು 25 ಜನ. 25 ಜನ. ಅದರಲ್ಲ ನೀವೇ ಸೀನಿಯರು. 16 ವರ್ಷನ ನಿಮ್ಮದು? ಹಾಂ. ಏನು ಅನಿಸ್ತದೆ 16 ವರ್ಷದಿಂದ ಪಾದಯಾತ್ರೆ ಬಂದವರು ಅವರೇ, 20 ಮಾಡಿರೋರು ಅವ್ರೆ. ಹಾಂ, ಇವಾಗ 16 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀರಲ್ಲ, ಏನು ಅನಿಸ್ತದೆ? ಒಳ್ಳೇದಾಯ್ತದೆ. ಇವಾಗ ನಾವು ಅಲ್ಲಿ ಕೂತಿದ್ವಿ, ಇವಾಗ ಹಣ್ಣು ತಿನ್ಕೊಂಡು ನಾವು ಹೋಗ್ತಾ ಇದ್ವಿ. ಕೂತಿರೋರಲ್ಲ ಒಂದ್ಸತಿ ಹೋಗ್ಯಾನ್ರಪ್ಪ, ನಿಂತಿರೋರಲ್ಲ ಒಂದ್ಸತಿ ಹೋಗ್ಯಾನ್ರಪ್ಪ, ಪಾದಯಾತ್ರೆ ಮಾಡ್ತಾರಲ್ರ ಒಂದ್ಸತಿ ಹೋಗ್ಯಾನ್ರಪ್ಪ. ಉಗೇ ಮಾದಪ್ಪ, ಉಗೇ ಮೈಗಾರ, ಉಗೇ ಚಲಾಟಗಾರ. ಎಲ್ಲ ಫಾರೆಸ್ಟ್ ಅವರು ಮತ್ತು ಪೊಲೀಸ್ ಅವರೆಲ್ಲ ಬಸ್ಗಳು ಲಾಂಗ್ ಕಟ್ ಹೊಡಿತದೆ ಅಂದ್ಬಿಟ್ಟು ಭಕ್ತಾದಿಗಳನ್ನ ಬಸ್ಸೆಲ್ಲ ಹೋದ್ಮೇಲೆ ಗುಂಪಾಗಿ ಕಳಿಸ್ತವ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಅವ್ರೆ. ಹಾಂ, ಚಿರತೆ ಬಂದು ಅಟ್ಯಾಕ್ ಮಾಡಿತ್ತಂತಲ್ಲ ಇಲ್ಲಿ, ಇನ್ನೊಂದು ಸ್ವಲ್ಪ ಮುಂದಿನ ಇಲ್ವಂತಲ್ಲ, ಚಿರತೆ ಅಟ್ಯಾಕ್ ಮಾಡಿದ್ದು ಮುಂದೆ ಅಂತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಬಂದು ನಾಯಿನ ಒಳಗೆ ಹಾಕ್ಬಿಟ್ಟವ್ರೆ. ಮೋಸ್ಟ್ಲಿ ಚಿರತೆಗಿರ್ತೆ ಬರ್ತದೆ ಅಂದ್ಬಿಟ್ಟು ನಾಯಿಗೇನಾದ್ರು ಎದುರ್ಬೋದು ಅಂದ್ಬಿಟ್ಟು ನಾಯಿನ ಕೂಡ ಹಾಕ್ಬಿಟ್ಟವ್ರೆ. ಅದನ್ನ ಆಚಕ್ಕೆ ಬಿಟ್ಟಿದ್ದಾರೆ, ಅದು ಕಿರ್ಸ್ತಾ ಬಿದ್ದೈತೆ. ಅಲ್ಲೆಲ್ಲ ಈ ಥರ ಪ್ಲಾಸ್ಟಿಕ್ ಚೀಲ ಹಾಕಬೇಕು ಅಂದ್ಬಿಟ್ಟು ಚೀಲಗಳು ಕಟ್ಟಿರ್ತಾರೆ. ಪ್ಲಾಸ್ಟಿಕ್ ಬಾಟ್ಲುಗಳು ಏನಾದ್ರು ಸಿಕ್ಕಿದ್ರೆ ಇಲ್ಲಿ ಹಾಕಬೇಕು ಅಂತ ನಾವು ನೀರು ಕುಡಿದ್ಬಿಟ್ಟು ಪ್ಲಾಸ್ಟಿಕ್ನ ಚೀಲಕ್ಕೆ ಹಾಕೋಣ ಬನ್ನಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಚೀಲ ಹಾಕಿದ್ರು ಇಲ್ಲೆಲ್ಲೇ ಬಾಟ್ಲೆಲ್ಲ ಬಿಸಾಕವ್ರೆ. ಅಂದರೆ ಕೆಳಗಡೆ ಅಲ್ಲಿ ತಾಳ್ಬೆಡ್ತಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮೇಲ್ಗಡೆ ಪ್ಲಾಸ್ಟಿಕ್ ಎತ್ಕೋಬೇಡಿ, ಎತ್ಕೋದ್ರೂ ಅಲ್ಲಿ ಚೀಲ ಮಡಗಿರ್ತೀವಿ ಡಸ್ಟ್ಬಿನ್ ಥರ, ಅಲ್ಲಿ ಹಾಕ್ರಿ ಅಂದ್ಬಿಟ್ಟು ಪ್ರಮಾಣ ತಗೊಂಡವ್ರೆ. ಇಲ್ಲಾದರೂ ಒಂದಷ್ಟು ಜನ ಬಂದು ಪ್ಲಾಸ್ಟಿಕ್ಗಳನ್ನ ಅಲ್ಲೇ ಸೈಡಲ್ಲೇ ಬಿಸಾಕವ್ರೆ. ಇವೆಲ್ಲ ಕಲ್ ಮೇಲೆ ಕಲ್ಗೆ ಹಾಕ್ಬಿಟ್ಟು ಎಲ್ಲ ಹೋಗವ್ರೆ. ಏನು ಹಂಗೆ ಹಾಕ್ತಾರೆ ಅಂತಂದರೆ ಮನೆ ಕಟ್ಟಬೇಕು ಅಂದ್ಬಿಟ್ಟು ಹಂಗೆ ಹೇಳ್ಕೊಂಡು ಕಲ್ಗಳನ್ನ ಮಾಡ್ತಾರಂತೆ. ಅದಕ್ಕೋಸ್ಕರ ಅಲ್ಲಿ ಕಲ್ಗಳನ್ನ ಹಂಗೆ ಜೋಡಿಸೋರೆ. ನಾವು ಒಂದು 20-25 ವರ್ಷದಿಂದ ನಾವು ಪಾದಯಾತ್ರೆ ಮಾಡ್ತೀವಿ. ಹಾಂ, ನಮ್ಮ ಮಲೆ ಮಹದೇಶ್ವರ ನಮ್ಗೇನು ಶ್ರೀಮಂತನ ಕೇಳಕ್ಕೆ ಬರ್ತಾ ಇಲ್ಲ, ಆದ್ರೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾನೆ, ಅದರಿಂದ ನಾವು ಬರ್ತಾ ಇದ್ದೀವಿ. ನಮ್ಗೆ ಮಾದಪ್ಪ ಯಾವಾಗ ನಮ್ಗೆ ಇದು ಆಸೆ ಕೊಳ್ಳಿ ಅಂತ ಕೇಳ್ತಾರೆ. ಏನೇ ಇದ್ರು ಮಾದಪ್ಪ ಮಹಿಮೆ ಎಲ್ಲ ಒಂದಿಯ. ನಾವು ಬರುವಾಗ ನಾವು ಅವನ್ನ ನೇಮದಲ್ಲಿ ಬರಬೇಕು. ಅದು ಬಿಟ್ರೆ ಏನೂ ಇಲ್ಲ, ಹುಲಿಯೂ ಇಲ್ಲ, ಹಣೂ ಇಲ್ಲ. ತಪ್ಪು ಮಾಡಿದ್ರೆ ನಾವೇ ಕಾರಣ ಮಾದಪ್ಪನಲ್ಲ.
ಬೆಟ್ಟಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಇಳಿತಾ ಇದ್ದೀವಿ. ಹಾಲಳ್ಳ ಆನೆ ದಿಂಬ ಇನ್ನು ಮುಂದೆ ಸಿಗೋದು ಹಾಲಳ್ಳ ಆನೆ ದಿಂಬ ಅಂತ. ಇಲ್ಲೇ ಹಂಗೆ ಡೌನ್ ಇಳಿತಾ ಇರುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ ಅವರು ಸುತ್ತ ಇಲ್ಲೆಲ್ಲರೂ ಚಿರತೆ ಬರುತ್ತೆ ಅಂತ ಎಲ್ಲನೂ ಅಲರ್ಟ್ ಮಾಡೋಕ್ಕೆ ಗನ್ ಹಿಡ್ಕೊಂಡು ನಿಂತವ್ರೆ. ಇದು ಬಂದು ಹಾಲಳ್ಳ ಅಂತ. ಈ ಜಾಗದಲ್ಲಿ ಆಗ ಹಾಲಿನ ಕಲರಲ್ಲಿ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದ್ವಂತೆ. ಇಲ್ಲಿಂದ ಬಂದು ಇಲ್ಲಿಂದ ಹಾಲಳ್ಳದಲ್ಲಿ ಹಾಲು ಕಲರ್ ಅಂತ ನೀರು ಬಂದು ಇಲ್ಲಿಂದ ಹೋಗಿ ಹಂಗೆ ಕೆಳಕ್ಕೆ ಹೋಗ್ತಾಯಿತ್ತಂತೆ. ಇವಾಗ ನಾವು ಹಾಲಳ್ಳ ದಾಟಿ ಇವಾಗ ಮುಂದೆ ಇರೋದು ಆನೆ ತಲೋದಿಂಬ. ಇವಾಗ ನಾವು ಹತ್ತಿರೋದು ಇಷ್ಟೊತ್ತು ಹಿಡಿದಾಯಿತು. ಇವಾಗ ಮೆಟ್ಲುಗಳನ್ನ ಹತ್ತಬೇಕು. ಆನೆ ತಲೋದಿಂಬ ಹತ್ತಿ ಆಮೇಲೆ ಹೋದರೆ ರೋಡ್ ಸಿಗುತ್ತೆ. ರೋಡಲ್ಲಿ ಆರಾಮಾಗಿ ರೋಡಲ್ಲಿ ನಡ್ಕೋಗ್ಬೋದು. ಇನ್ನೂ ಆನೆ ತಲೋದಿಂಬ ಹತ್ತನೇ ಇದ್ದೀವಿ. ಇನ್ನೇನು ನೀನು ಸಿಕ್ಬಿಡ್ತದೆ. ಅದು ಕಾಣ್ತಾಯ್ತಲ್ಲ, ಅದೇ ಆನೆ ತಲೋದಿಂಬ ದೇವಸ್ಥಾನ ಐತೆ. ಇವಾಗ ಇದೊಂದು ದೇವಸ್ಥಾನ ಐತೆ. ದೇವಸ್ಥಾನ ಆದಮೇಲೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ನೆಕ್ಸ್ಟು ಬೆಟ್ಟನ ಇಳಿಯೋದು. ಇಲ್ಲಿಂದ ಇವೆಲ್ಲ ಊಟ ಎಲ್ಲ ಕೊಡ್ತಾ ಇರ್ತಾರೆ. ಭಕ್ತಾದಿಗಳಿಗೆ ಊಟ ಮಾಡೋರು ಊಟ ಮಾಡ್ಕೋತಾರೆ. ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲಿಂದ ಕೆಳಗಡೆ ಅಂದ ಕುಣಿಯೋ ಚಂದ ಕುಣೀರೋ ಎದ್ದು ಕುಣೀರೋ ಬಿದ್ದು ಕುಣೀರೋ. ಮಾದಪ್ಪನ್ ನೋಡಲು ಮಾದಪ್ಪನ್ ಬೇಡಲು ಮಾದಪ್ಪನ್ ಬೇಡಲು ಮಾದೇವ ಮಾದೇವ ಮಾದಪ್ಪ ಮಾದಪ್ಪ
ಸೊ ಏಳುಗಳಿಂದ ನಡ್ಕೊಂಬಂದು ಪಾದಯಾತ್ರನ ಇವಾಗ ಮಹದೇಶ್ವರನ ಬೆಟ್ಟದಲ್ಲಿ ಪಾದಯಾತ್ರನ ಕಂಪ್ಲೀಟ್ ಮಾಡಾಯಿತು. ಇವಾಗ ಏಳುಗಳಿಂದ ಪಾದಯಾತ್ರೆ ಮಾಡುವಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಹಣ್ಣು, ಜ್ಯೂಸು ಪ್ರತಿಯೊಂದು ಯಾವುದೇ ಥರ ಸಹಾಯ ಮಾಡಿರುವಂಥ ಭಕ್ತಾದಿಗಳಿಗೆ ಒಂದು ಕೊರತೆ ಇಲ್ದಂಗೆ ಇಲ್ಲಿ ಗಂಟ ಕರ್ಕೊಬಂದು ಎಲ್ಲ ತರಹದ ಊಟ ಮತ್ತು ನೀರು, ಜ್ಯೂಸು, ಬಾಳೆಹಣ್ಣು ಎಲ್ಲ ತರಹದ ಕೊಟ್ಟಿರೋದಕ್ಕೋಸ್ಕರ ಮಾದಪ್ಪ ಅವ್ರಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಸುಖವಾಗಿ ಇಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋಂಗೆ ಆಶಿಸ್ಲಿ ಅಂತ ನನ್ನ ಕಡೆಯಿಂದನೂ ಹೇಳ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.